Hello, my dear students. Today we are going to discuss about marketing research and the procedure in marketing research. ಮಾರ್ಕೆಟ್ ರಿಸರ್ಚ್ ಅಂತ ಹೇಳಿದ್ರೆ ಒಂದು ಮಾರುಕಟ್ಟೆಯ ಸಂಶೋಧನೆ ಅಥವಾ ಶೋಧನೆ ಅಂತ ಹೇಳ್ಬೋದು. ವಾಟ್ ಈಸ್ ರಿಸರ್ಚ್? ಫಸ್ಟ್ ಆಫ್ ಆಲ್, ರಿಸರ್ಚ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಇನ್ ಅ ಸಿಸ್ಟಮ್ಯಾಟಿಕ್ ವೇ ಫಾರ್ ಎನಿ ಏರಿಯಾ ಆರ್ ಫಾರ್ ಎನಿ ಪರ್ಪಸ್. ರಿಸರ್ಚ್ ಅಂತ ಹೇಳಿದರೆ ಯಾವುದೇ ಒಂದು ವಿಷಯದ ಬಗ್ಗೆ ಬಹಳ ಆಳವಾಗಿ ಮಾಹಿತಿಯನ್ನು ಪಡೆಯುವಂಥದ್ದು ಅಥವಾ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು. ಸೊ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳಿದ್ರೆ ಏನು? ಮಾರ್ಕೆಟಿಂಗ್ ರಿಸರ್ಚ್ ಈಸ್ ಪ್ರಿಡಾಮಿನೆಂಟ್ಲಿ ಇಟ್ ಈಸ್ ಫೋಕಸಿಂಗ್ ಆನ್ ಮಾರ್ಕೆಟಿಂಗ್ ಏರಿಯಾ. ಒಂದು ಮಾರ್ಕೆಟ್ನ ಬಗ್ಗೆ ಕೂಲಂಕುಷವಾದ ಮಾಹಿತಿಯನ್ನು ಪಡೆಯುವಂಥ ರೀತಿ, ಪಡೆಯುವಂಥ ಒಂದು ವಿಧಾನಕ್ಕೆ ನಾವು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳ್ತೇವೆ. ಸೊ ಈ ಮಾರ್ಕೆಟಿಂಗ್ ರಿಸರ್ಚನ್ನು ಯಾರು ಮಾಡಬೇಕು? ಸೊ ಮಾರ್ಕೆಟಿಂಗ್ ರಿಸರ್ಚ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಬೈ ದ ಮಾರ್ಕೆಟಿಂಗ್ ರಿಸರ್ಚರ್. ಮಾರ್ಕೆಟ್ನ ಬಗ್ಗೆ ರಿಸರ್ಚ್ ಮಾಡುವಂಥ ವ್ಯಕ್ತಿಗೆ ನಾವು ರಿಸರ್ಚರ್ ಅಂತ ಹೇಳ್ತೇವೆ. ಮಾರ್ಕೆಟಿಂಗ್ ಏರಿಯಾಕ್ಕೆ ಮಾರ್ಕೆಟಿಂಗ್ ರಿಸರ್ಚರ್. ಸೊ ಮಾರ್ಕೆಟಿಂಗ್ ರಿಸರ್ಚ್ ಇಟ್ ರೆಫರ್ಸ್ ಟು the systematically collecting marketing information, organizing marketing information, analyzing marketing information and communicating this information to any interested party in order to take the marketing decision. ಈ ಒಂದು ನಾನು ಹೇಳಿದಂತಹ ಡೆಫಿನೇಷನಲ್ಲಿ ಯು ವಿಲ್ ಗೆಟ್ ಮೋರ್ ಕ್ಲಾರಿಟಿ ಆನ್ ಮಾರ್ಕೆಟಿಂಗ್ ರಿಸರ್ಚ್. ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳಿದರೆ ಮಾರ್ಕೆಟ್ನ ಬಗ್ಗೆ ಕೂಲಂಕುಷವಾದ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು, ಸಂಗ್ರಹಿಸಿದಂಥ ಮಾಹಿತಿಯನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಅರೇಂಜ್ ಮಾಡುವಂಥದ್ದು, ಬರೆಯುವಂಥದ್ದು, ಅದರ ಬಗ್ಗೆ ಅನಾಲಿಸಿಸ್ ಆಲೋಚನೆಗಳನ್ನು ಮಾಡುವಂಥದ್ದು. ಕೊನೆಯದಾಗಿ ಈ ಎಲ್ಲ ಇನ್ಫಾರ್ಮೇಷನನ್ನು ಇಂಟ್ರೆಸ್ಟೆಡ್ ಪಾರ್ಟಿಗಳಿಗೆ ಅವರ ಇಂಟ್ರೆಸ್ಟೆಡ್ ಪರ್ಸನ್ಸ್ಗಳಿಗೆ ಅದನ್ನು ಹೇಳುವಂಥದ್ದು. ಯಾಕೆ ಅಂತ ಹೇಳಿದರೆ ಅವರು ಯಾರು ಇನ್ಫಾರ್ಮೇಷನನ್ನು ಕೇಳ್ತಾರೋ ಪಡೀತಾರೋ ಅವರು ಮಾರ್ಕೆಟಿಂಗ್ ಏರಿಯಾ ಬಗ್ಗೆ ಅವರ ಆರ್ಗನೈಸೇಷನ್ನಲ್ಲಿ ಅವರು ನಿರ್ಣಯವನ್ನು, ದಟ್ ಈಸ್ ಕಾಲ್ಡ್ ದ ಡಿಸಿಷನ್, ನಿರ್ಣಯವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಮಾರ್ಕೆಟಿಂಗ್ ರಿಸರ್ಚ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ವೇ ಫಾರ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್, ಆರ್ಗನೈಸಿಂಗ್ ದ ಇನ್ಫಾರ್ಮೇಷನ್, analyzing the information and communicating these information to any interested party in order to take a marketing decision. ಸೊ ನಿಮಗೆಲ್ಲರಿಗೂ ಇದರ ಮೀನಿಂಗ್, ಮಾರ್ಕೆಟಿಂಗ್ ರಿಸರ್ಚಿನ ಬಗ್ಗೆ ಮೀನಿಂಗ್ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ರಿಸರ್ಚ್ ಅಂತ ಹೇಳಿದರೆ ಯಾವುದೇ ಒಂದು ವಿಷಯದ ಬಗ್ಗೆ ಬಹಳ ಆಳವಾದ ನಾಲೆಜ್, ಆಳವಾದ ಮಾಹಿತಿಯನ್ನು ಪಡೆಯುವಂಥದ್ದನ್ನು ನಾವು ರಿಸರ್ಚ್ ಅಂತ ಹೇಳ್ತೇವೆ. ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ಲಸ್ ರಿಸರ್ಚ್. ಮಾರ್ಕೆಟಿಂಗ್ನ ಏರಿಯಾದಲ್ಲಿ ಅವ್ರ ಮಾರ್ಕೆಟ್ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆಯುವಂಥದ್ದಕ್ಕೆ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳಿದೆ. ಡೆಫಿನೇಷನ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳಿದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್, ಆರ್ಗನೈಸೇಷನ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಅನಲೈಸಿಂಗ್ ದ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದಿಸ್ ಇನ್ಫಾರ್ಮೇಷನ್ ಟು ಎನಿ ಪಾರ್ಟಿ ಕನ್ಸರ್ನ್ ಇನ್ ಆರ್ಡರ್ ಟು ಟೇಕ್ ದ ಮಾರ್ಕೆಟಿಂಗ್ ಡಿಸಿಷನ್. ಸೊ ಇದು ಮಾರ್ಕೆಟಿಂಗ್ ರಿಸರ್ಚ್ನ ಬಗ್ಗೆ. ಈ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳಿದ ತಕ್ಷಣ ದರ್ ಇಸ್ ಅ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಆರ್ ಸ್ಟೆಪ್ ನೀಡ್ ಟು ಬಿ ಫಾಲೋಡ್ ಬೈ ದ ಮಾರ್ಕೆಟಿಂಗ್ ರಿಸರ್ಚರ್ ಆರ್ ಒನ್ ಪರ್ಸನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ದ ರಿಸರ್ಚ್. ಸೊ ಟೋಟಲ್ ಆಗಿ 5 ಸ್ಟೆಪ್ಗಳನ್ನು, 5 ಹಂತಗಳನ್ನು ಅಥವಾ 5 ಪ್ರೊಸೀಜರನ್ನು ಒನ್ ರಿಸರ್ಚರ್ ಹ್ಯಾಸ್ ಟು ಫಾಲೋ. ಸೊ ಎವ್ರಿ ಮಾರ್ಕೆಟಿಂಗ್ ರಿಸರ್ಚ್ ಆರ್ ಎನಿ ಕೈಂಡ್ ಆಫ್ ರಿಸರ್ಚ್, ರಿಮೆಂಬರ್, ಯಾವುದೇ ಒಂದು ಸಂಶೋಧನೆ ಮಾಡಬೇಕು ಅಂತ ಹೇಳಿದರೆ ಪ್ರಪ್ರಥಮವಾಗಿ ಯಾವುದೇ ರೀತಿಯ ಸಂಶೋಧನೆಗೆ ಮೊದಲು ಬೇಕಾಗುವಂಥದ್ದು ಐಡೆಂಟಿಫಿಕೇಷನ್ ಆಫ್ ಅ ಪ್ರಾಬ್ಲಮ್. ಸಮಸ್ಯೆಗಳನ್ನು ಐಡೆಂಟಿಫೈ ಮಾಡುವಂಥದ್ದು ಅಥವಾ ಸಮಸ್ಯೆಗಳನ್ನು ಗುರುತಿಸುವಂಥದ್ದು. ಸಮಸ್ಯೆಯನ್ನು ಗುರುತಿಸುವಂಥ, ದಟ್ ಈಸ್ ಕಾಲ್ಡ್ ಅ
ಡಿಫೈನಿಂಗ್ ದ ಪ್ರಾಬ್ಲಮ್ ಆರ್ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್. ಯಾವ ಏರಿಯಾದಲ್ಲಿ ನಾನು ರಿಸರ್ಚ್ ಮಾಡಬೇಕು, ಯಾವುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು, ನನ್ನ ನಿಜವಾದ ಸಮಸ್ಯೆ ಏನು, ಈ ಸಮಸ್ಯೆಯನ್ನು ಐಡೆಂಟಿಫೈ ಮಾಡುವಂಥದ್ದು ಅಥವಾ ಗುರುತಿಸುವಂತಹ ಪ್ರಕ್ರಿಯೆಗೆ ನಾವು ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಮಾರ್ಕೆಟಿಂಗ್ ರಿಸರ್ಚ್. ಸಮಸ್ಯೆಗಳು, ನನಗೆ ಯಾವ ರೀತಿಯ ಸಮಸ್ಯೆ ಇದೆ, ಮಾರ್ಕೆಟಿಂಗ್ನ ಸಂಬಂಧಪಟ್ಟಂಥ ಯಾವ ರೀತಿಯ ಸಮಸ್ಯೆ ಇದೆ, ಲಾಂಗ್ ಟೈಮ್ ಸಮಸ್ಯೆ ಇರ್ಬೋದು, ಶಾರ್ಟ್ ಟೈಮ್ ಸಮಸ್ಯೆ ಇರ್ಬೋದು. ಸೊ ಈ ಸಮಸ್ಯೆಗಳನ್ನು ಗುರುತಿಸಿಕೊಳ್ಳುವಂಥದ್ದು ಮೊದಲನೆಯ ಆದ್ಯತೆ ಇನ್ ಮಾರ್ಕೆಟಿಂಗ್ ರಿಸರ್ಚ್. ಸೊ ಒಮ್ಮೆ ಸಮಸ್ಯೆಗಳನ್ನು ಕ್ಲಿಯರ್ ಆಯಿತು, ಯಾರಿಗೆ? ದ ಪರ್ಸನ್ ಹೂ ಇಸ್ ಡೂಯಿಂಗ್ ದ ರಿಸರ್ಚ್, ದಟ್ ಈಸ್ ದ ಮಾರ್ಕೆಟಿಂಗ್ ರಿಸರ್ಚರ್. ಹಿ ಈಸ್ ಕ್ಲಿಯರ್ ವಿತ್ ದ ಪ್ರಾಬ್ಲಮ್. ಮಾರ್ಕೆಟಿಂಗ್ ರಿಸರ್ಚ್ ಮಾಡುವವರಿಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿ ಐಡೆಂಟಿಫೈ ಆಯಿತು ಅಂತೇಳಿ ಆದ ತಕ್ಷಣ ಮುಂದಿನ ಸ್ಟೆಪ್ ದಟ್ ಈಸ್ ಕಾಲ್ಡ್ ಡೇಟಾ ಕಲೆಕ್ಷನ್. ಈ ಸಮಸ್ಯೆಗಳಿಗೆ ಹೊಂದುವಂತಹ ಡೇಟಾ ಆರ್ ಇನ್ಫಾರ್ಮೇಷನನ್ನು ಮಾರ್ಕೆಟಿಂದ ಪಡಿಬೇಕು. ವೆನ್ ಯು ಸ್ಪೀಕ್ ಅಬೌಟ್ ಕಲೆಕ್ಷನ್ ಆಫ್ ಡೇಟಾ ಈಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 types, ಪ್ರೈಮರಿ ಡೇಟಾ ಆರ್ ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಅಂತ ಹೇಳಿದರೆ ಫ್ರೆಶ್ ಆ್ಯಂಡ್ ಡೇಟಾ. ರಿಸರ್ಚರ್ ಡೈರೆಕ್ಟ್ಲಿ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್ ಫ್ರಮ್ ದ ರೆಸ್ಪಾಂಡೆಂಟ್. ಮೇ ಬಿ ಇಂಟರ್ವ್ಯೂ ಆಗಿರ್ಬೋದು, ಕ್ವಶನೇರ್ ಮೆಥಡ್ ಆಗಿರ್ಬೋದು. ಸೊ ವೆನ್ ದ ರಿಸರ್ಚರ್ ಇಸ್ ಡೈರೆಕ್ಟ್ಲಿ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್ ಫ್ರಮ್ ದ ರೆಸ್ಪಾಂಡೆಂಟ್, ಪ್ರೈಮರಿ ಡೇಟಾ, direct collection, or it's also called a fresh hand information. Moving to the second one, that is the secondary data. It is already available, published sources or unpublished sources. ನಿಮ್ಮ ನ್ಯೂಸ್ ಪೇಪರಲ್ಲಿ ಇರುವಂಥ ಡೇಟಾ, ಮ್ಯಾಗ್ಝೀನ್ ಡೇಟಾ ಆರ್ ಬುಕ್ಸ್, ಜರ್ನಲ್ಸ್, ರಿಪೋರ್ಟ್ ಆಲ್ರೆಡಿ ಪಬ್ಲಿಷ್ಡ್, ಇದೆಲ್ಲ ಕೂಡ ಸೆಕೆಂಡರಿ ಡೇಟಾಗಳಲ್ಲಿ ಬರುವಂಥ ಇನ್ಫಾರ್ಮೇಷನ್. ಸೊ ಪ್ರಾಬ್ಲಮ್ ಐಡೆಂಟಿಫೈ ಆದ ತಕ್ಷಣ ಆ ಪ್ರಾಬ್ಲಮಿಗೆ ಸಂಬಂಧಪಟ್ಟಂತಹ, ಯಾಕೆಂದರೆ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಆದ ತಕ್ಷಣ ಅಲ್ಟಿಮೇಟ್ ಪರ್ಪಸ್ ಆಫ್ ದ ರಿಸರ್ಚ್ ಇಸ್ ಟು ಗೆಟಿಂಗ್ ದ ಸೊಲ್ಯೂಷನ್ ಟು ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿದರೆ ಅದಕ್ಕೆ ಡೇಟಾ ಅವ್ರ ಮಾಹಿತಿಗಳ ಸಂಗ್ರಹಣೆ ಆಗಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಡೇಟಾ ಕಲೆಕ್ಷನ್. ಇಟ್ ಕಮ್ಸ್ ದ ಸೆಕೆಂಡ್ ಸ್ಟೆಪ್ ಅಂಡರ್ ಕಲೆಕ್ಷನ್ ಆಫ್ ಡೇಟಾ. So once the problem is clearly understood or understand by the researcher, ಎರಡನೇದಾಗಿ ಅವನು ಆ ಪ್ರಾಬ್ಲಮಿಗೆ ಆರ್ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸಬೇಕು. ದಟ್ ಈಸ್ ಕಾಲ್ಡ್ ಡೇಟಾ ಕಲೆಕ್ಷನ್. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ನಿಮ್ಗೆಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಆದ ತಕ್ಷಣ ಸೆಕೆಂಡ್ ಸ್ಟೆಪ್ ಈಸ್ ಟು ಇನ್ಫಾರ್ಮೇಷನ್ ಗ್ಯಾದರಿಂಗ್, ದಟ್ ಈಸ್ ಕಾಲ್ಡ್ ಡೇಟಾ ಕಲೆಕ್ಷನ್, ಮಾಹಿತಿಗಳ ಸಂಗ್ರಹಣೆ. ಮೂರನೇ ಸ್ಟೆಪ್, ಎರಡನೇ ಸ್ಟೆಪ್ ಆಯ್ತು. ನಾವು ಮೂರನೇ ಸ್ಟೆಪ್ ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ಎರಡನೇ ಸ್ಟೆಪ್ಪಲ್ಲಿ ಏನು ನಾವು ಡೇಟಾವನ್ನು ಮಾಹಿತಿಯನ್ನು ಸಂಗ್ರಹಿಸ್ತೇವೋ ಆ ಎಲ್ಲ ಮಾಹಿತಿಗಳನ್ನು ರಿಸರ್ಚರ್ ಈಸ್ ನಾಟ್ ಗೋಯಿಂಗ್ ಟು ಯೂಸ್ ಇನ್ ಹಿಸ್ ಸ್ಟಡಿ. ವಾಟ್ ಹಿ ವಿಲ್ ಡೂ? ಹಿ ವಿಲ್ ಅನಲೈಸ್, ಹಿ ವಿಲ್ ಸ್ಕ್ರೂಟಿನೈಸ್ ದ ಡೇಟಾ. ಅವರ ಸ್ಟಡಿಗೆ ಬೇಕಾದಂತಹ ಯಾವ ಡೇಟಾವನ್ನು ತಗೊಳ್ಬೇಕು, ಯಾವ ಡೇಟಾವನ್ನು ಬಿಡಬೇಕು ಎಂಬಂತಹ ನಿರ್ಣಯವನ್ನು ಮಾಡುವಂಥದ್ದಕ್ಕೆ ನಾವು ಅನಲೈಸಿಂಗ್ ದ ಡೇಟಾ. ಕಲೆಕ್ಟೆಡ್ ಆಲ್ ಡೇಟಾ ಕೆನಾಟ್ ಬಿ ಯೂಸ್ಡ್ ಬೈ ದ ರಿಸರ್ಚರ್. ಹಿ ಹ್ಯಾಸ್ ಟು ಗೋ ವಿತ್ ಅನಲೈಸಿಂಗ್ ದ ಡೇಟಾ ಆರ್ ಸ್ಕ್ರೂಟಿನೈಸಿಂಗ್ ದ ಡೇಟಾ, ರೈಟ್? ಸೊ ದಟ್ ಈಸ್ ಕಾಲ್ಡ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇಟ್ ಈಸ್ ದ ಥರ್ಡ್ ಸ್ಟೆಪ್ ಇನ್ ಮಾರ್ಕೆಟಿಂಗ್ ರಿಸರ್ಚ್. ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂದ್ಕೊಳ್ತೇನೆ. ಮೊದಲನೇದಾಗಿ ಸಮಸ್ಯೆಗಳನ್ನು ಗುರುತಿಸುವಂಥದ್ದು, ಎರಡನೇ ಸ್ಟೆಪ್ನಲ್ಲಿ ಮಾಹಿತಿಗಳ ಸಂಗ್ರಹಣೆ ಮಾಡುವಂಥದ್ದು, ಮೂರನೇ ಸ್ಟೆಪ್ಪಿನಲ್ಲಿ ಸಂಗ್ರಹ ಮಾಡಿದಂಥ ಮಾಹಿತಿಗಳನ್ನು ಮತ್ತೆ ಮೆಲುಕು ಹಾಕುವಂಥದ್ದು, ದಟ್ ಈಸ್ ಕಾಲ್ಡ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡುವಂಥದ್ದು. ನಾಲ್ಕನೇ ಸ್ಟೆಪ್ನಲ್ಲಿ ಕನ್ಕ್ಲೂಷನ್. ಮೂರನೇ ಸ್ಟೆಪ್ಪಲ್ಲಿ ಏನು ನಾವು ಆಲ್ರೆಡಿ ಹೇಳಿದ್ನ ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಮಾಡಿದ ತಕ್ಷಣ ಅಲ್ಲಿ ಆಲ್ಮೋಸ್ಟ್
75% ಕೆಲಸ ರಿಸರ್ಚ್ಗೆ ಸಂಬಂಧಪಟ್ಟಂಥ ಕೆಲಸ ಅಲ್ಲೇ ಮುಗ್ದೋಗ್ತದೆ. ಸೊ ನೆಕ್ಸ್ಟ್ ದ ರಿಸರ್ಚರ್ ವಾಟ್ ಹಿ ಹ್ಯಾಸ್ ಟು ಡೂ, ಮಾರ್ಕೆಟಿಂಗ್ ರಿಸರ್ಚರ್ ಹಿ ಹ್ಯಾಸ್ ಟು ರೈಟ್ ದ ರಿಸರ್ಚ್ ಕನ್ಕ್ಲೂಷನ್, ನಿರ್ಣಯವನ್ನು ಬರೀಬೇಕು. ಯಾವುದಕ್ಕೆ ಸಂಬಂಧಪಟ್ಟಂತಹ ನಿರ್ಣಯ? ಮೊದಲು ಗುರುತಿಸಿದಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ನಿರ್ಣಯಗಳನ್ನು ಬರೀಬೇಕು. ಈ ರೀತಿಯ ಸಮಸ್ಯೆಗಳಿಗೆ ಈ ರೀತಿಯ ಪರಿಹಾರ. ಸೊ ದಟ್ ಈಸ್ ಕಾಲ್ಡ್ ಅ ರಿಸರ್ಚರ್ ಕನ್ಕ್ಲೂಷನ್. ದ ರಿಸರ್ಚರ್ ಹ್ಯಾಸ್ ಟು write the conclusion to the identified problem based on collected data, based on analyzed data, based on the interpretation. So that is the fourth step. And ಕೊನೆಯದು 5ನೇ ಸ್ಟೆಪ್, ಇಟ್ ಈಸ್ ಇಂಪ್ಲಿಮೆಂಟಿಂಗ್ ದ ರಿಸರ್ಚ್ ರಿಸಲ್ಟ್. ನಾನೀಗ ಆಲ್ರೆಡಿ ಹೇಳಿದ್ದೇನೆ ಡೆಫಿನೇಷನಲ್ಲಿ. ಪ್ರತಿಯೊಂದು ರಿಸರ್ಚಿನ ಮುಖ್ಯವಾದ ಉದ್ದೇಶ ಏನಂತ ಹೇಳಿದರೆ ಸಮಸ್ಯೆಗಳನ್ನು ಗುರುತಿಸುವಂಥದ್ದು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಗಳಿಸುವಂಥದ್ದು. ಇಷ್ಟಕ್ಕೆ ಮುಗಿಯುವುದಿಲ್ಲ. ಸಮಸ್ಯೆಗಳ ಗುರುತಿಸುವಿಕೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಆ ಪರಿಹಾರವನ್ನು ಬಿಸ್ನೆಸ್ ಮಾರ್ಕೆಟ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. So that is the 5th step, implementation of the result of research study. So collected information, when analysis and interpretation is done, when conclusion is written by the researcher, so finally these result need to be implemented by the research organization or marketing area or researcher in the ಡಿಸಿಷನ್ ಮೇಕಿಂಗ್, ನಿರ್ಣಯವನ್ನು ತಗೊಳ್ಳಿ. ಯಾಕೆಂತ ಹೇಳಿದರೆ ಸಮಸ್ಯೆಗಳು ಬಂದಿದೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿದ್ದೇವೆ, ಆ ಪರಿಹಾರವನ್ನು ನಾವು ಬಿಸ್ನೆಸ್ನಲ್ಲಿ ಅದನ್ನು ಅಥವಾ ಮಾರ್ಕೆಟ್ನಲ್ಲಿ ಅದನ್ನು ನಾವು ಉಪಯೋಗ ಮಾಡುವಂಥದ್ದು. ಇದನ್ನು ನಾವು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಕರಿತೇವೆ. or these are the major steps in the marketing research. So let us see one more time. Marketing research means, so research is a systematically collection of information or in-depth knowledge about a particular area is called research, ಸಂಶೋಧನೆ. ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳಿದರೆ ಸಂಶೋಧನೆ ಮಾರ್ಕೆಟ್ ಏರಿಯಾದಲ್ಲಿ ಮಾಡುವಂಥದ್ದಕ್ಕೆ ನಾವು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಕಲೆಕ್ಷನ್ ಆಫ್ ಡೇಟಾ, grouping of data, analyzing the data, communicating the data, and finally based on this taking the decision. That is called marketing research. ಈ ಮಾರ್ಕೆಟಿಂಗ್ ರಿಸರ್ಚ್ನ ಪ್ರೋಸೆಸ್ or ಸ್ಟೆಪ್ಪಿಗೆ ಬಂದಾಗ 5 ರೀತಿಯ ಸ್ಟೆಪ್ಪನ್ನು ನಾವು ಗಮನಿಸ್ತೇವೆ. ಮೊದಲನೇದಾಗಿ ಪ್ರಾಬ್ಲಮ್ ಐಡೆಂಟಿಫಿಕೇಷನ್. ನಿಮಗೆಲ್ಲರಿಗೂ ತಿಳಿದಿರಲಿ, ಯಾವುದೇ ಒಂದು ರಿಸರ್ಚ್ ಮಾಡಬೇಕಾದ್ರೂ ಪ್ರಪ್ರಥಮವಾಗಿ ಸಿಗುವಂಥದ್ದು ಪ್ರಾಬ್ಲಮ್, ಸಮಸ್ಯೆಗಳನ್ನು ಗುರುತಿಸುವಂಥದ್ದು. ಸೊ ಪ್ರಾಬ್ಲಮ್ ಐಡೆಂಟಿಫಿಕೇಷನ್. ಸೆಕೆಂಡ್ ಒನ್ ಈಸ್ ಡೇಟಾ ಕಲೆಕ್ಷನ್. ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಾಗೆ ಡೇಟಾ ಆರ್ ಇನ್ಫಾರ್ಮೇಷನನ್ನು ಕಲೆಕ್ಷನ್ ಮಾಡುವಂಥದ್ದು. ಮೂರನೇದಾಗಿ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್. ಈ ಕಲೆಕ್ಷನ್ ಮಾಡಿದಂಥ ಡೇಟಾಕ್ಕೆ ಸಂಬಂಧಪಟ್ಟ ಹಾಗೆ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಮಾಡುವಂಥದ್ದು. ನಾಲ್ಕನೇ ಸ್ಟೆಪ್, ಇಟ್ ಈಸ್ ರಿಸರ್ಚ್ ಕನ್ಕ್ಲೂಷನ್. ಇಲ್ಲಿ ನಮಗೆ ಪ್ರಾಬ್ಲಮ್ ಬಂತು, ಡೇಟಾ ಬಂತು, ಅನಾಲೈಸಿಸ್ ಆಯಿತು ಮತ್ತು ಕನ್ಕ್ಲೂಷನ್, ಕೊನೆಯ ನಿರ್ಣಯಗಳನ್ನು ಪಡೆಯುವಂಥದ್ದು. ಮತ್ತು ಪಡೆದಂತಹ ನಿರ್ಣಯವನ್ನು ಬಿಸ್ನೆಸ್ನಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಡಿಸಿಷನ್ ತಗೊಳ್ಳುವಾಗ ಈ ನಿರ್ಣಯವನ್ನು ಬಳಸುವಂಥದ್ದು. ಸೊ ಈ 5 ಸ್ಟೆಪ್ ಮಾರ್ಕೆಟಿಂಗ್ ರಿಸರ್ಚ್ನಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಸೊ ಟುಡೇ ವಿ ವಿಲ್ ಸ್ಟಾಪ್ ಅವರ್ ಡಿಸ್ಕಷನ್ ಆನ್ ಮಾರ್ಕೆಟಿಂಗ್ ರಿಸರ್ಚ್ and process in marketing research. Thank you very much.